ನಮಸ್ಕಾರ ಸ್ನೇಹಿತರೆ. ನಾವು ಮೈಸೂರಿಗೆ ಹೋದಾಗ ನಮ್ಮ ಕಣ್ಣಿಗೆ ಮೊದಲು ಬೀಳುವುದು ಆ ಭವ್ಯವಾದ ಅರಮನೆ. ಸಾವಿರಾರು ದೀಪಗಳಿಂದ ಹೊಳೆಯುವ ಆ ಗುಮ್ಮಟಗಳು, ಆ ಗೋಪುರಗಳು, ಆ ರಾಜ ವೈಭವ. ಆದರೆ ನಾವು ಇಂದು ನೋಡುತ್ತಿರುವ ಆ ಅರಮನೆ ಅದೇ ಜಾಗದಲ್ಲಿ ನಿಂತಿದ್ದ ಮೊದಲ ಅರಮನೆ ಅಲ್ಲ. ಒಮ್ಮೆ ಆ ಜಾಗದಲ್ಲಿದ್ದ ಅರಮನೆ ಬೆಂಕಿಯಲ್ಲಿ ಸಂಪೂರ್ಣವಾಗಿ ನಾಶವಾಗಿತ್ತು. ಆಮೇಲೆ ಏನಾಯಿತು? ಇದು ಒಂದು ಅರಮನೆಯ ಕಥೆಯಲ್ಲ, ಬೂದಿಯಿಂದ ಮತ್ತೆ ಎದ್ದು ನಿಂತ ಮೈಸೂರಿನ ಕತೆ ಶುರುವಾಗುವುದು ಬಹಳ ಹಿಂದಿನಿಂದ. ಮೈಸೂರು ಒಡೆಯರ್ ರಾಜವಂಶದೊಂದಿಗೆ ಈ ಅರಮನೆಯ ಇತಿಹಾಸ ಬಹಳ ಹಿಂದಿನಿಂದಲೇ ಸಂಪರ್ಕ ಹೊಂದಿದೆ. ಹಳೆಯ ಅರಮನೆಗಳು ಮರದಿಂದ ನಿರ್ಮಿಸಲ್ಪಟ್ಟಿದ್ದವು ಮತ್ತು ಕಾಲಕ್ರಮೇಣ ಅರಮನೆ ಹಲವು ಬಾರಿ ನಾಶವಾಗಿ ಮತ್ತೆ ನಿರ್ಮಾಣಗೊಂಡಿದೆ. ಕರ್ನಾಟಕ ಪ್ರವಾಸೋದ್ಯಮ ಪ್ರಕಾರ ಹಳೆಯ ಅರಮನೆ 1638ರಲ್ಲಿ ಸಿಡಿಲಿನಿಂದ, ನಂತರ 1739ರಲ್ಲಿ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಮತ್ತು ಮತ್ತೊಮ್ಮೆ 1897ರಲ್ಲಿ ಬೆಂಕಿಯಿಂದ ನಾಶವಾಯಿತು. ಇಂದಿನ ಅರಮನೆ 4ನೇ ಪುನರ್ ನಿರ್ಮಾಣವಾಗಿದೆ. ಅಂದರೆ ಮೈಸೂರು ಅರಮನೆಯ ಇತಿಹಾಸವೆಂದರೆ ನಿರ್ಮಾಣದಷ್ಟೇ ಅಲ್ಲ, ಪುನರ್ ನಿರ್ಮಾಣದ ಇತಿಹಾಸವೂ ಹೌದು. 1897 ಆ ರಾತ್ರಿ. ಈಗ ನಮ್ಮ ಕಥೆಯ ಅತ್ಯಂತ ಮಹತ್ವದ ಕ್ಷಣಕ್ಕೆ ಬರೋಣ. 1897 ಮೈಸೂರು ರಾಜಮನೆತನದಲ್ಲಿ ಮದುವೆಯ ಸಂಭ್ರಮ ನಡೆಯುತ್ತಿತ್ತು. ಅದು ಪ್ರಿನ್ಸೆಸ್ ಜಯಲಕ್ಷ್ಮಣಿ ಅವರ ಮದುವೆಯ ಸಂದರ್ಭ. ಅರಮನೆ ಜನರಿಂದ ಸಂಭ್ರಮದಿಂದ ಬೆಳಕಿನಿಂದ ತುಂಬಿತ್ತು. ಆದರೆ ಯಾರಿಗೂ ಗೊತ್ತಿರಲಿಲ್ಲ ಅದೇ ಅರಮನೆ ಶೀಘ್ರದಲ್ಲಿಯೇ ಬೆಂಕಿಯ ಜ್ವಾಲೆಗಳಲ್ಲಿ ಮುಳುಗಲಿದೆ ಎಂದು. ಕರ್ನಾಟಕ ಪ್ರವಾಸೋದ್ಯಮದ ಐತಿಹಾಸಿಕ ದಾಖಲೆಯ ಪ್ರಕಾರ ಫೆಬ್ರವರಿ 1897ರ ಈ ಮದುವೆಯ ಸಂದರ್ಭದಲ್ಲಿ ಹಳೆಯ ಮರದ ಅರಮನೆ ಬೆಂಕಿಗೆ ಆಹುತಿಯಾಯಿತು. ಬೆಂಕಿ ಹರಡತೊಡಗಿತು. ಹಳೆಯ ಅರಮನೆಯ ಬಹುಪಾಲು ಮರದಿಂದ ನಿರ್ಮಿಸಲ್ಪಟ್ಟಿತ್ತು. ಹೀಗಾಗಿ ಬೆಂಕಿ ಹೊತ್ತಿಕೊಂಡು ನಂತರ ಅದು ನಿಲ್ಲಲಿಲ್ಲ. ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಜ್ವಾಲೆಗಳು ಹರಡಿದವು. ಸ್ವಲ್ಪ ಸಮಯದಲ್ಲೇ ಒಮ್ಮೆ ರಾಜವೈಭವದಿಂದ ತುಂಬಿದ್ದ ಅರಮನೆ ಅಗ್ನಿಯ ಮಧ್ಯೆ ನಿಂತಿತ್ತು. ಕೊನೆಗೆ ಅರಮನೆಯ ಬಹುಭಾಗ ಸುಟ್ಟು ಹೋಯಿತು. ಒಂದು ಕಡೆ ಅರಮನೆ ನಾಶವಾಗಿದೆ, ಮತ್ತೊಂದು ಕಡೆ ರಾಜಮನೆತನಕ್ಕೆ ಒಂದು ದೊಡ್ಡ ಪ್ರಶ್ನೆ: ಇನ್ನು ಮುಂದೆ ಅರಮನೆ ಇಲ್ಲದೆ ರಾಜಮನೆತನದ ಪ್ರಮುಖ ಕೇಂದ್ರವೇ ಇಲ್ಲ. ಆಗ ಹಳೆಯದನ್ನು ಮತ್ತೆ ಕಟ್ಟುವುದಕ್ಕಿಂತ ಇದಕ್ಕಿಂತಲೂ ಭವ್ಯವಾದ ಹೊಸ ಅರಮನೆಯನ್ನು ಕಟ್ಟಬೇಕು ಎಂಬ ನಿರ್ಧಾರಕ್ಕೆ ಬರಲಾಯಿತು. ಮಹಾರಾಣಿ ಕೆಂಪನಂಜಮ್ಮಣ್ಣಿ ದೇವಿ ಅವರ ನೇತೃತ್ವದಲ್ಲಿ ಹೊಸ ಅರಮನೆಯ ಯೋಜನೆ ಮುಂದುವರಿಯಿತು ಮತ್ತು ಆ ಹೊಸ ಅರಮನೆಗೆ ಒಬ್ಬ ವಿಶೇಷ ವಾಸ್ತುಶಿಲ್ಪಿಯನ್ನು ಕರೆಸಲಾಯಿತು. ಹೆನ್ರಿ ಇರ್ವಿನ್ ಅವರು ಬ್ರಿಟಿಷ್ ವಾಸ್ತುಶಿಲ್ಪಿ. ಅವರು ವಿನ್ಯಾಸಗೊಳಿಸಿದ ಹೊಸ ಅರಮನೆ ಇಂಡೋ ಸಾರ್ಸಿನಿಕ್ ಸ್ಟೈಲ್ನಲ್ಲಿ ಇರಬೇಕಾಗಿತ್ತು. ಅಂದರೆ ಭಾರತೀಯ ಶೈಲಿ, ಇಸ್ಲಾಮಿಕ್ ಅಂಶಗಳು, ರಾಜ್ಪೂತಿನ ಶೈಲಿ ಮತ್ತು ಯುರೋಪಿಯನ್ ವಾಸ್ತುಶಿಲ್ಪದ ಪ್ರಭಾವ ಎಲ್ಲವೂ ಒಂದೇ ಅರಮನೆಯಲ್ಲಿ. ಬೆಂಕಿಯಲ್ಲಿ ಒಂದು ಅರಮನೆ ನಾಶವಾಯಿತು, ಆದರೆ ಅದೇ ವರ್ಷ ಹೊಸ ಅರಮನೆಯ ನಿರ್ಮಾಣದ ಕಥೆ ಆರಂಭವಾಯಿತು. 1997ರಿಂದ 1912 ಅಂದರೆ ಸುಮಾರು 15 ವರ್ಷಗಳ ಕಾಲ ಕಲ್ಲು, ಮರ, ಗಾಜು, ಲೋಹ, ಕಲೆ, ಕೆತ್ತನೆ ಇವೆಲ್ಲವೂ ಸೇರಿ ಹೊಸ ಅರಮನೆಯ ರೂಪ ಪಡೆಯುತ್ತಿತ್ತು. ಮತ್ತು ಕೊನೆಗೆ 1912ರಲ್ಲಿ ಇಂದು ನಾವು ನೋಡುತ್ತಿರುವ ಮೈಸೂರು ಅರಮನೆ ಪೂರ್ಣಗೊಂಡಿತು. ಆದರೆ ಇಲ್ಲಿ ಒಂದು ಅದ್ಭುತ ಸಂಗತಿ ಇದೆ. ನೀವು ಇಂದು ಅರಮನೆಗೆ ಹೋದಾಗ ಅದರೊಳಗಡೆ ನೋಡ್ತೀರಾ ಬಣ್ಣದ ಗಾಜು, ಕೆತ್ತನೆಯ ಬಾಗಿಲುಗಳು, ಭವ್ಯ ದರ್ಬಾರ್ ಹಾಲ್, ಕಲ್ಯಾಣ ಮಂಟಪ, ಅಲಂಕಾರಿಕ ಕಂಬಗಳು. ಮೈಸೂರು ಅರಮನೆಯ ಕೇವಲ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಅಲ್ಲ, ಅದು ನಾಶವಾದರೂ ಮತ್ತೆ ನಿರ್ಮಿಸಬಹುದು ಎಂಬುದನ್ನು ಹೇಳುವ ಒಂದು ಜೀವಂತ ಇತಿಹಾಸ. ಒಮ್ಮೆ ಅದೇ ಜಾಗದಲ್ಲಿ ಬೆಂಕಿ ಉರಿಯುತ್ತಿತ್ತು, ಇಂದು ಅದೇ ಜಾಗದಲ್ಲಿ ಸಾವಿರಾರು ದೀಪಗಳು ಹೊಳೆಯುತ್ತಿವೆ. ಒಮ್ಮೆ ಅರಮನೆ ಬೂದಿಯಾಗಿತ್ತು, ಇಂದು ಮೈಸೂರಿನ ಹೆಮ್ಮೆಯಾಗಿದೆ. ಅದಕ್ಕಾಗಿಯೇ ನನ್ನ ಪ್ರಕಾರ ಮೈಸೂರು ಅರಮನೆಯ ಕಥೆ ಅತ್ಯಂತ ಸುಂದರ ಸಾಲು. ಬೆಂಕಿ ಅರಮನೆಯನ್ನು ನಾಶ ಮಾಡಿತ್ತು, ಆದರೆ ಮೈಸೂರಿನ ರಾಜವೈಭವವನ್ನು ನಾಶ ಮಾಡಲು ಸಾಧ್ಯವಾಗಲಿಲ್ಲ. ನೀವು ಮೈಸೂರು ಅರಮನೆಗೆ ಹೋದಾಗ ಒಂದು ವಸ್ತುವಿನ ಬಗ್ಗೆ ಕೇಳಿದ್ದೀರಾ. ಜನರಿಗೆ ತಕ್ಷಣ ನೆನಪಾಗುವುದು ಚಿನ್ನದ ಸಿಂಹಾಸನ. ಆದರೆ ಒಂದು ಪ್ರಶ್ನೆ: ಇಷ್ಟು ಹಳೆಯದಾದ ಈ ಸಿಂಹಾಸನದ ಕಥೆ ಏನು? ಇದು ಯಾವಾಗ ಮಾಡಲಾಯಿತು? ಯಾರು ಇದರಲ್ಲಿ ಕುಳಿತರು? ಮತ್ತು ಪ್ರತಿ ವರ್ಷ ಮೈಸೂರು ದಸರಾ ಸಮಯದಲ್ಲಿ ಮಾತ್ರ ಇದಕ್ಕೆ ಯಾಕೆ ಇಷ್ಟು ಮಹತ್ವ? ಬನ್ನಿ ಇದರ ಹಿಂದಿನ ಕಥೆಯನ್ನು ತಿಳಿಯೋಣ. ಮೈಸೂರು ಒಡೆಯರ್ ರಾಜವಂಶದ ರಾಜಕೀಯ ಮತ್ತು ಧಾರ್ಮಿಕ ಪರಂಪರೆಯಲ್ಲಿ ಸಿಂಹಾಸನಕ್ಕೆ ವಿಶೇಷ ಸ್ಥಾನವಿತ್ತು. ಇದನ್ನು ಸಾಮಾನ್ಯವಾಗಿ ಸುವರ್ಣ ಸಿಂಹಾಸನ ಅಂದರೆ ಗೋಲ್ಡನ್ ಥ್ರೋನ್ ಎಂದು ಕರೆಯಲಾಗುತ್ತದೆ. ಇದು ಕೇವಲ ಕುಳಿತುಕೊಳ್ಳಲು ಇರುವ ಚಿನ್ನದ ಕುರ್ಚಿಯಲ್ಲ, ಇದು ರಾಜಾಧಿಕಾರದ ಸಂಕೇತ. ರಾಜನ ಅಧಿಕಾರ, ರಾಜವಂಶದ ಪರಂಪರೆ ಮತ್ತು ಮೈಸೂರು ರಾಜ್ಯದ ರಾಜಕೀಯ ಇತಿಹಾಸ ಇವೆಲ್ಲದರ ಸಂಕೇತವಾಗಿ ಇದು ಕಾಣಲ್ಪಡುತ್ತದೆ. ಆದರೆ ಇದರ ಆರಂಭದ ಕಥೆ
ಇಲ್ಲಿಯೇ ಕತೆ ಸ್ವಲ್ಪ ರಹಸ್ಯಮಯವಾಗುತ್ತದೆ. ಜನಪ್ರಿಯ ಪರಂಪರೆಯ ಪ್ರಕಾರ ಈ ಸಿಂಹಾಸನದ ಇತಿಹಾಸವು ಮಹಾಭಾರತದ ಕಾಲದವರೆಗೂ ಹೋಗುತ್ತವೆ ಎಂದು ಕತೆ ಇದೆ. ಅದನ್ನು ಪಾಂಡವರು ಬಳಸಿದರು. ನಂತರ ಅದು ಹಲವು ರಾಜವಂಶಗಳ ಮೂಲಕ ವಿಜಯನಗರ ಸಾಮ್ರಾಜ್ಯಕ್ಕೆ ಮತ್ತು ನಂತರ ಮೈಸೂರು ಒಡೆಯರ್ಗಳ ಕೈಗೆ ಬಂತು ಎಂಬ ಒಂದು ಪರಂಪರೆ ಕತೆ ಇದೆ. ಮೈಸೂರಿನ ದಸರಾ ಕೇವಲ ಒಂದು ಹಬ್ಬವಲ್ಲ, ಇದು ಮೈಸೂರು ರಾಜಮನೆತನದೊಂದಿಗೆ 100 ವರ್ಷಗಳಿಂದ ಸಂಪರ್ಕ ಹೊಂದಿರುವ ಒಂದು ದೊಡ್ಡ ಪರಂಪರೆ. ದಸರಾ ಸಂದರ್ಭದಲ್ಲಿ ರಾಜಸಿಂಹಾಸನದ ಪರಂಪರೆ ಮತ್ತೆ ಜೀವಂತವಾಗುತ್ತದೆ. ಅರಮನೆ ಸಾವಿರಾರು ದೀಪಗಳಿಂದ ಬೆಳಗುತ್ತದೆ. ರಾಜಮನೆತನದ ಸಂಪ್ರದಾಯಗಳು, ವಿಶೇಷ ಪೂಜೆಗಳು ಮತ್ತು ದಸರಾ ಕಾರ್ಯಕ್ರಮಗಳು ಅರಮನೆಗೆ ಮತ್ತು ರಾಜವೈಭವದ ರೂಪ ಕೊಡುತ್ತವೆ. ಇಂದು ಮೈಸೂರು ಅರಮನೆ ರಾಜಮನೆತನದ ಖಾಸಗಿ ವಾಸಸ್ಥಳ ಮಾತ್ರವಲ್ಲ, ಅದು ಒಂದು ಪ್ರಮುಖ ಹೆರಿಟೇಜ್ ಮಾನ್ಯುಮೆಂಟ್. ಆದರೂ ರಾಜಮನೆತನದ ಕೆಲವು ಸಂಪ್ರದಾಯಗಳು ಇಂದಿಗೂ ಮುಂದುವರೆದಿವೆ. ಅದರಲ್ಲಿ ಗೋಲ್ಡನ್ ಥ್ರೋನ್ಗೂ ವಿಶೇಷ ಸ್ಥಾನವಿದೆ. ದಸರಾ ದಿನಗಳು ಅರಮನೆ ಸಾವಿರಾರು ದೀಪಗಳಿಂದ ಹೊಳೆಯುತ್ತದೆ. ಸುತ್ತಲೂ ಸಂಗೀತ, ಅರಮನೆ ಒಳಗಡೆ ರಾಜಮನೆತನದ ಸಂಪ್ರದಾಯಗಳು ಮತ್ತು ಐತಿಹಾಸಿಕ ಸಿಂಹಾಸನ, 100 ವರ್ಷಗಳ ಇತಿಹಾಸ ಮೌನವಾಗಿ ಹೇಳುವಂತಿರುತ್ತದೆ. ಮೈಸೂರಿನ ದಸರಾ ಕಥೆಯ ಹೃದಯದಲ್ಲಿ ಚಾಮುಂಡೇಶ್ವರಿ ದೇವಿ. ಸ್ಥಳೀಯ ಪುರಾಣದ ಪ್ರಕಾರ ಮಹಿಷಾಸುರ ಎಂಬ ರಾಕ್ಷಸ ಈ ಪ್ರದೇಶವನ್ನು ಆಳುತ್ತಿದ್ದ. ಅವನನ್ನು ಸಂಹರಿಸಲು ಪಾರ್ವತಿಯೇ ಚಾಮುಂಡೇಶ್ವರಿ ರೂಪದಲ್ಲಿ ಅವತರಿಸಿ ಚಾಮುಂಡಿ ಬೆಟ್ಟದ ಮೇಲೆ ಮಹಿಷಾಸುರನನ್ನು ಸಂಹರಿಸಿದಳು ಎಂದು ನಂಬಲಾಗುತ್ತದೆ. ಅದಕ್ಕಾಗಿಯೇ ಮೈಸೂರು ಎಂಬ ಹೆಸರಿಗೂ ಮಹಿಷಾಸುರನ ಕಥೆಯೊಂದಿಗೆ ಸಂಬಂಧವಿದೆ ಎಂದು ಹೇಳಲಾಗುತ್ತದೆ. ಹೀಗಾಗಿ ಮೈಸೂರಿನ ದಸರಾ ಕೇವಲ ರಾಜಮನೆತನದ ಹಬ್ಬವಲ್ಲ, ಅದರ ಮಧ್ಯದಲ್ಲಿ ಚಾಮುಂಡೇಶ್ವರಿ ದೇವಿಯ ಆರಾಧನೆಯೂ ಇದೆ. ಆದರೆ ರಾಜರು ಇದನ್ನು ಹೇಗೆ ತಮ್ಮ ಹಬ್ಬವನ್ನಾಗಿ ಮಾಡಿದರು? ಇಲ್ಲಿ ಬರುತ್ತದೆ ಒಡೆಯರ್ ರಾಜವಂಶ. ಮೈಸೂರು ಒಡೆಯರ್ಗಳು ಈ ಹಬ್ಬಕ್ಕೆ ರಾಜಮನೆತನದ ವೈಭವವನ್ನು ಸೇರಿಸಿದರು. ಕ್ರಮೇಣ ದಸರಾ ಕೇವಲ ದೇವಸ್ಥಾನದ ಆಚರಣೆ ಆಗದೆ ರಾಜ್ಯದ ಪ್ರಮುಖ ರಾಜಕೀಯ ಮತ್ತು ಸಾಂಸ್ಕೃತಿಕ ಆಚರಣೆಯಾಗಿ ಬೆಳೆದಿತು. ಮೈಸೂರು ನಗರದ ಸಂಸ್ಕೃತಿ ಮತ್ತು ದಸರಾ ಪರಂಪರೆಯ ಬೆಳವಣಿಗೆಯಲ್ಲಿ ಒಡೆಯರ್ಗಳ ಪಾತ್ರ ಬಹಳಷ್ಟು ಮಹತ್ವವಾಗಿದೆ. ಇದು 10 ದಿನಗಳ ಕತೆ. ಮೈಸೂರು ದಸರಾ ಒಂದು ದಿನದ ಹಬ್ಬವಲ್ಲ, ಇದು 10 ದಿನಗಳ ಆಚರಣೆ. ಮೊದಲು 9 ದಿನಗಳು ನವರಾತ್ರಿ, 10ನೇ ದಿನ ವಿಜಯದಶಮಿ, ಅಂದರೆ ಒಳ್ಳೆಯದು ಕೆಟ್ಟದ್ದನ್ನು ಗೆದ್ದ ದಿನ ಎಂಬ ಅರ್ಥವೂ ಇದಕ್ಕೆ ಸೇರಿದೆ. ಈಗ ಬರುತ್ತದೆ ಜಂಬೂ ಸವಾರಿ. ಇದು ದಸರಾದ ಅತ್ಯಂತ ಪ್ರಸಿದ್ಧ ದೃಶ್ಯ. 10ನೇ ದಿನ ವಿಜಯದಶಮಿ, ಆನೆಗಳು, ಕುದುರೆಗಳು, ಸಂಗೀತಗಾರರು, ಜನಪದ ಕಲಾವಿದರು, ವಿವಿಧ ಮತ್ತು ಚಾಮುಂಡೇಶ್ವರಿ ದೇವಿಯ ಮೂರ್ತಿಯನ್ನು ಹೊತ್ತ ಆನೆ ಎಲ್ಲರೂ ಸೇರಿ ಭವ್ಯ ಮೆರವಣಿಗೆಯಲ್ಲಿ ಸಾಗುತ್ತಾರೆ. ಆ ಆನೆಯ ಮೇಲಿರುವ ಗೋಲ್ಡನ್ ಹೌದ, ಅದರೊಳಗಡೆ ಚಾಮುಂಡೇಶ್ವರಿ ದೇವಿಯ ವಿಗ್ರಹ, ಇದೇ ಜಂಬೂ ಸವಾರಿಯ ಹೃದಯ. ಆದರೆ ಇಲ್ಲಿ ಒಂದು ಕುತೂಹಲಕಾರ ಬದಲಾವಣೆ ಇದೆ. ಹಿಂದೆ ಇದು ಕೇವಲ ಜನರಿಗೆ ಮನೋರಂಜನೆ ನೀಡುವ ಮೆರವಣಿಗೆ ಆಗಿರಲಿಲ್ಲ. ಇದು ರಾಜಮನೆತನದ ಮೆರವಣಿಗೆ. ರಾಜರ ಅಧಿಕಾರ, ರಾಜಮನೆತನದ ಸಂಪ್ರದಾಯ ಮತ್ತು ದೇವಿಯ ಆರಾಧನೆ ಇವೆಲ್ಲವೂ ಒಂದೇ ಆಚರಣೆಯಲ್ಲಿ ಸೇರಿದ್ದವು. ಇಂದು ರಾಜಕೀಯ ಅಧಿಕಾರದ ಬದಲು ಇದು ಮುಖ್ಯವಾಗಿ ಸಾಂಸ್ಕೃತಿಕ ಮತ್ತು ಪರಂಪರೆಯ ಆಚರಣೆ. ದಸರಾ ಸಮಯದಲ್ಲಿ ಮೈಸೂರು ಅರಮನೆ ಒಂದು ಸಾಮಾನ್ಯ ಕಟ್ಟಡದಂತೆ ಕಾಣುವುದಿಲ್ಲ. 1,00,000ಕ್ಕೂ ಹೆಚ್ಚು ಬಲ್ಬ್ಸ್ಗಳಿಂದ ಅರಮನೆ ಬೆಳಗುತ್ತದೆ. ಹಗಲಿನಲ್ಲಿ ರಾಯಲ್ ಪ್ಯಾಲೇಸ್, ರಾತ್ರಿಯಲ್ಲಿ ಎ ಪ್ಯಾಲೇಸ್ ಆಫ್ ಲೈಟ್ಸ್. ಅರಮನೆ ಮತ್ತು ದಸರಾ ಇಷ್ಟು ಗಾಢವಾಗಿ ಸಂಪರ್ಕ ಹೊಂದಿರುವುದರಿಂದ ಮೈಸೂರಿನ ದಸರಾವನ್ನು ಕಲ್ಪಿಸಿಕೊಂಡಾಗ ಅರಮನೆಯ ಚಿತ್ರ ನಮ್ಮ ಮನಸ್ಸಿಗೆ ತಕ್ಷಣ ಬರುತ್ತದೆ. ಆದರೆ ದಸರಾ ಅಂದರೆ ಆನೆಗಳ ಮೆರವಣಿಗೆ ಮಾತ್ರವಲ್ಲ, ಇದು ಸಂಗೀತ, ನೃತ್ಯ, ಜನಪದ ಕಲೆ, ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರದರ್ಶನಗಳು ಮತ್ತು ಸಾವಿರಾರು ಜನರ ಭಾಗವಹಿಸುವಿಕೆ ಎಲ್ಲವನ್ನು ಒಳಗೊಂಡಿದೆ. ಅದಕ್ಕಾಗಿಯೇ ಇದನ್ನು ಕರ್ನಾಟಕದ ನಾಡ ಹಬ್ಬ ಎಂದು ಕರೆಯಲಾಗುತ್ತದೆ. ಮೈಸೂರು ದಸರಾದ ನಿಜವಾದ ಸೀಕ್ರೆಟ್ ಆನೆಗಳಲ್ಲ, ಅರಮನೆಯ ಬೆಳಕುಗಳಲ್ಲ, ಜಂಬೂ ಸವಾರಿಯಲ್ಲ, ಅದರ ಹಿಂದಿರುವ ಒಂದು ಸಂಪರ್ಕ ದೇವಿ. ಅಲ್ಲಿಂದ ಒಡೆಯರ್ ರಾಜವಂಶ, ಮೈಸೂರು ಅರಮನೆ, ರಾಜಮನೆತನದ ಪರಂಪರೆ, ಕರ್ನಾಟಕದ ಸಂಸ್ಕೃತಿ, ಹಿಂದಿನ ಜನರ ಆಚರಣೆ. ಅದಕ್ಕಾಗಿಯೇ ದಸರಾ ಇಂದು ಜೀವಂತವಾಗಿದೆ. 100 ವರ್ಷಗಳು ಕಳೆದಿವೆ. ರಾಜರ ಕಾಲ ಬದಲಾಗಿದೆ, ನಗರ ಬದಲಾಗಿದೆ, ತಂತ್ರಜ್ಞಾನ ಬದಲಾಗಿದೆ. ಆದರೆ ಪ್ರತಿ ವರ್ಷ ದಸರಾ ಬಂದಾಗ ಮೈಸೂರು ಮತ್ತೆ ರಾಜಮನೆತನದ ನೆನಪುಗಳನ್ನು ಜೀವಂತಗೊಳಿಸುತ್ತದೆ. ಅರಮನೆ ಬೆಳಗುತ್ತದೆ, ಆನೆಗಳು ಅಲಂಕರಿಸುತ್ತವೆ, ಸಂಗೀತ ಮೊಳಗುತ್ತದೆ ಮತ್ತು ಚಾಮುಂಡೇಶ್ವರಿ ದೇವಿಯ ಮೆರವಣಿಗೆ ಹೊರಡುತ್ತದೆ. ಕೆಲವು ಹಬ್ಬಗಳನ್ನು ನಾವು ಆಚರಿಸುತ್ತೇವೆ, ಆದರೆ ಕೆಲವು ಹಬ್ಬಗಳು ನಮ್ಮ ಇತಿಹಾಸವನ್ನು ಜೀವಂತವಾಗಿರಿಸುತ್ತದೆ. ಅದೇ ಮೈಸೂರು ದಸರಾ. ಕುತೂಹಲ ಇರಲಿ, ಕಲಿಕೆ ಮುಂದುವರಿಯಲಿ. ಧನ್ಯವಾದಗಳು. ನಮಸ್ಕಾರ.